ಎಲ್ಲರೂ ವಿದ್ಯಾರ್ಥಿಗಳು ಬೋರ್ಡ್ ಕಡೆ ನೋಡ್ರಿ. ಈಗ ಈ ವಿಡಿಯೋದ ಉದ್ದೇಶ ಏನದಪ್ಪ ಅಂತಂದ್ರೆ, ಯಾವ ನವೋದಯಕ್ಕೆ ಏನು ಕೇಳ್ತಾನ, ನವೋದಯಕ್ಕೆ ಯಾಕೆ ಅಭ್ಯಾಸ ಕಡಿಮೆ ಮಾಡಿದ್ರು ಅನ್ನೋದು ನಾನು ನಿಮಗೆ ತಿಳಿಸಿ ಹೇಳ್ತಾನೆ. ಪರೀಕ್ಷೆ ಬೇಗನೆ ತೆಗೆದುಕೊಳ್ಳುವುದರಿಂದ ಅಭ್ಯಾಸ ಏನಾಗ್ತದೆ, ಸ್ವಲ್ಪ ಕಟ್ ಮಾಡಬೇಕಾಗ್ತದೆ. ಆ ಅಭ್ಯಾಸನ ಕಟ್ ಮಾಡಿ ಏನು ಮಾಡಿದಾರೆ ಅವರು, 20 ಪ್ರಶ್ನೆಗಳನ್ನು ಪರಿಸರ ಅಧ್ಯಯನ ತಗೊಂಡ್ರು. ಯಾಕೆ ಅನ್ನೋದು ಅದನ್ನು ನಾನು ಯಾಕೆ ತಗೊಂಡ್ರು ಅವರು. ಈ ನವೋದಯ ಕೋಚಿಂಗ್ ಕ್ಲಾಸ್ನಲ್ಲಿ ಪಠ್ಯ ಪುಸ್ತಕ ಬಿಟ್ಟು ಒಂದು ರೀಸನಿಂಗ್, ಒಂದು ಕನ್ನಡ, ಒಂದು ಗಣಿತ ಬಿಟ್ಟರೆ ವಿದ್ಯಾರ್ಥಿಗಳಿಗೆ ನವೋದಯ ವಿದ್ಯಾಲಯದಲ್ಲಿ ಯಾವ ಅಭ್ಯಾಸದ ನಾಲೆಜು ಅವರಿಗೆ ಇರುವುದಿಲ್ಲ ಅನ್ನೋದು ಒಂದು ಕಮಿಟಿ ಒಂದು ನಿರ್ಧಾರ ತಗೋತು. ನಾವು ರಿಟೈರ್ಡ್ ಪ್ರಿನ್ಸಿಪಾಲ್ ಇದನ್ನು ಒಂದು ವಿಷಯ ಚರ್ಚೆ ಮಾಡಿದ್ದಾರೆ ನನ್ನ ಜೊತೆ. ಏನು 20 ಮಾರ್ಕ್ಸ್ ಏನು ಪಠ್ಯ ಪುಸ್ತಕ ತಗೊಂಡಾರಲ್ಲ, ಅದರ ಬಗ್ಗೆ ನಾ ಭಾರಿ ಫಸ್ಟ್ ಕ್ಲಾಸ್ ಪರಿಸರ ಅಧ್ಯಯನದ ಬಗ್ಗೆ ಒಂದು ನನಗೊಬ್ಬರು ವಿಡಿಯೋದಾಗ ಅದರದೊಂದು ಇಂಡೆಕ್ಸ್ ಕಳಿಸಿದ್ರು. ಭಾಳ ಕರೆಕ್ಟ್ ಇತ್ತು. ಆದರೆ ಅದನ್ನು ಅವರು ವಿಡಿಯೋ ಮಾಡಿದಾರೆ ಅಂದ್ರೆ ಭಾಳ ಚಲೋ ಆಗ್ತದೆ. ಈಗ ನೀವು ಏನು ಮಾಡಬೇಕು, ಅಭ್ಯಾಸವನ್ನು ಈ ನವೋದಯ ಮುಗಿದ ತಕ್ಷಣ ನಾಳೆ ನೀವು ಬ್ಯಾಂಕಿನ ಆಫೀಸರ್ ಆಗಬೇಕು, ಆಮೇಲೆ ಇಂಜಿನಿಯರಿಂಗ್ ಓದಬೇಕು, ಆಮೇಲೆ ನೀವು ಮೆಡಿಕಲ್ ಲೈನ್ ಹೋಗಬೇಕು, ಎಲ್ಲ ಅಭ್ಯಾಸಗಳನ್ನು ಹೆಚ್ಚಾನೆಚ್ಚು ಬ್ಯಾಂಕಿನ ಆಫೀಸರ್ ಆಗೋದು, ಆಮೇಲೆ ಕೆಲವೊಂದು ತಹಸೀಲ್ದಾರ್ ಆಗೋದು, IAS ಅಧಿಕಾರಿಗಳು ನವೋದಯ ಅಭ್ಯಾಸದಿಂದ ಯಾಕೆ ಆಗ್ತಾರಪ್ಪ ಅಂತಂದ್ರೆ, ಈ ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್ಗಳು ಇರುವುದರಿಂದ ನಿಮಗೊಂದು ಫಲಿತಾಂಶ ಸಿಗ್ತದೆ. ಯಾವುದೋ ಒಂದು ಬ್ಯಾಂಕಿಂದು ಮ್ಯಾನೇಜರ್ ಪೋಸ್ಟ್, ನಮ್ಮ ವಿದ್ಯಾರ್ಥಿಗಳು ಮ್ಯಾನೇಜರ್ ಭಾಳ ಆಗ್ಯಾರ. ಅದಕ್ಕೆ ನಾ ಏನು ಹೇಳೋದು, ನಿಮ್ಮ ನವೋದಯ ಅಭ್ಯಾಸ ಮುಗೀತು ಅಂತಂದ್ರೆ ನಮ್ಮ ಶಾಲಿನೇ ಮುಗೀತು ಅಂತ ತಿಳ್ಕೊಂಡು ಕೋಚಿಂಗ್ ಕ್ಲಾಸ್ನಿಂದ ಯಾವ ವಿದ್ಯಾರ್ಥಿಗಳು ಹೊರಗಡೆ ಹೋಗಬೇಡ್ರಿ. ನವೋದಯ ಮುಗಿದ ತಕ್ಷಣ ಮತ್ತೆ ನೀವು ಕೋಚಿಂಗ್ ಕ್ಲಾಸಿಗೆ ಬಂದು ಈ ಹೆಚ್ಚಿನ ಅಭ್ಯಾಸ ಏನು ಬಿಟ್ಟಿರ್ತಿರಲ್ಲ, ಕ್ವಶನ್ ಪೇಪರ್ದಾಗೇನು ಸರಳ ಬಡ್ಡಿ ಕೇಳಂಗಿಲ್ಲ, ವಿಸ್ತೀರ್ಣ ಕೇಳಂಗಿಲ್ಲ, ಇಂಥ ಗಣಿತಗಳನ್ನು ನೀವು ಮತ್ತೆ ಅಭ್ಯಾಸ ಮಾಡಬೇಕು ಬಂದು ಕೋಚಿಂಗ್ ಕ್ಲಾಸ್ಗೆ. ಯಾಕಂತಂದ್ರೆ ನವೋದಯಕ್ಕೆ ಹೋದಿಂದ ನಿಮಗೆ ಆ ಅಭ್ಯಾಸನ ಅವರು ನಿಮಗೆ ಮೇ ಜೂನ್ದೊಳಗೆ ಅಡ್ಮಿಷನ್ ತಗೋತಾರೆ. ಅಲ್ಲಿ ತನಕ ನೀವು ಹಿಂದಿನ ಅಭ್ಯಾಸನ ಪರ್ಫೆಕ್ಟ್ ಆಗ್ರಿ. ಭಾಳ ನಾನು ಒಂದು ಕೆಲವೊಂದು ಅನಿಸಿಕೆಗಳನ್ನು ಹೇಳ್ಕೊಂಡು ಲಕ್ಷ್ಯ ಕೊಟ್ಟು ಟೀಚರು ಸಹಿತ ಆ ಮಕ್ಕಳಿಗೆ ಮುಂದೆ ಕಂಟಿನ್ಯೂ ಅಭ್ಯಾಸ ಚಾಲು ಮಾಡಿದರೆ ಮುಂದೆ ಅವರು ನವೋದಯಕ್ಕೆ ಹೋದಿಂದ ಭಾಳ ಭವಿಷ್ಯ ಒಂದು ಒಳ್ಳೆಯ ರೀತಿಯಿಂದ ಅವ್ರ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಸದ್ಯ ಪ್ರಶ್ನೆ ನಂಬರ್ 79, 1990 ಒಂದು ವರ್ಗಾಕಾರದ ಒಂದು ಸೈಟಿನ ಸುತ್ತಳತೆ 160 ಮೀಟರ್ ಇದ್ದರೆ ಅದರ ವಿಸ್ತೀರ್ಣ ಎಷ್ಟು? ವಿಸ್ತೀರ್ಣ ತಗೋಬೇಕಾದ್ರೆ ಚೌಕಾಕಾರದ ಭುಜ ಬೇಕು. ಚೌಕಾಕಾರ ಭುಜ ಎಲ್ಲಿ ಸಿಕ್ಕೊಂಡು ಕೂತದಪ್ಪ ಅಂತಂದ್ರೆ ಪರಿಮಿತಿ ಒಳಗೆ ಸಿಕ್ಕೋದು. ಆ ಪರಿಮಿತಿಗೆ ನೀವು 4ರಿಂದ ಭಾಗಿಸಿದ್ರೆ ಏನು ಬರ್ತದ? ಚೌಕದ ಭುಜ ಬರ್ತದ. ಅದನ್ನು ನೀವು ನೆನಪಿಟ್ಕೋಬೇಕು. ಸೂತ್ರ ಬೈಪಟ್ಟು ಮಾಡೋದ್ರಿಂದ ಗಣಿತಗಳು ಅಷ್ಟು ನೆನಪು ಉಳಿಯಂಗಿಲ್ಲ. ನೀವು ಗಣಿತಗಳನ್ನು ಹೆಚ್ಚು ಮಾಡೋದರಿಂದ ನಿಮಗೆ ಏನಾಗ್ತದೆ, ನೆನಪಿರ್ತದ. ಈಗ ನೋಡಿ, ಚೌಕಾಕಾರದ ಅಂದ್ರು ಒಂದೇ, ವರ್ಗಾಕಾರದ ಅಂದ್ರು ಒಂದೇ. ವರ್ಗಾಕಾರದ ಭುಜ ಬರೋಬರಿ, ವರ್ಗಾಕಾರದ ಭುಜ ಬರೋಬರಿ, ವರ್ಗಾಕಾರದ ಭುಜ ಬರೋಬರಿ ಸುತ್ತಳತೆ, ಸುತ್ತಳತೆ ಭಾಗಲೇ 4. ನೋಡ್ರಿ, ಸುತ್ತಳತೆ 4 ಬಾಹುಗಳ ಮತ್ತೆ ಸುತ್ತಳತೆ. ವರ್ಗಾಕಾರದಲ್ಲಿ ಭುಜಗಳು ಒಂದೇ ಇರ್ತವೆ. ಎಲ್ಲ 4 ಭುಜಗಳು ಒಂದೇ ಅಳತೆ ಸಮನಾಗಿರುವುದರಿಂದ 4 ಬಾಹುಗಳ ಮೊತ್ತಕ್ಕೆ ಏನಂತಾರೆ? ಸುತ್ತಳತೆ ಅಂತಾರೆ. 4 ಬಾಹುಗಳ ಮೊತ್ತಕ್ಕೆ ನೀವು 4ರಿಂದ ಭಾಗಿಸಿದ್ರೆ 1 ಬಾಹುವಿನ ಅಳತೆ ಬರ್ತದ. ಈಗ ನೋಡ್ರಿ, 160 ಅದ. 160ಕ್ಕೆ ನೀವು 4ರಲ್ಲೇ ಭಾಗಿಸಿಬಿಟ್ರೆ ಭುಜದ ಅಳತೆ ಬರ್ತದ. ಭುಜದ ಅಳತೆ ಬರೋಬ್ಬರಿ ಅಷ್ಟು 40 ಮೀಟರ್. ಇನ್ನು ವರ್ಗದ ವಿಸ್ತೀರ್ಣ ಬರೋಬ್ಬರಿ, ವರ್ಗದ ವಿಸ್ತೀರ್ಣ ಬರೋಬ್ಬರಿ, ವರ್ಗದ ವಿಸ್ತೀರ್ಣ ಬರೋಬ್ಬರಿ ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ. ವರ್ಗದ ವಿಸ್ತೀರ್ಣ 40 ಗುಂಡ್ಲೆ 40 1600 ಚದರ ಮೀಟರ್. ವಿಸ್ತೀರ್ಣ ಬರೋಬ್ಬರಿ 1600 ಚದರ ಮೀಟರ್ ಬರೆದದ್ದು ಇರಬೇಕು, ಇಲ್ಲಂದ್ರೆ 1600 ಇರಬೇಕು.
1600 ಚದರ ಮೀಟರ್ ಎಲ್ಲದ ಉತ್ತರ ಸಂಖ್ಯೆ ಡಿ. ನೀವು ಈ ನನ್ನ ವಿಡಿಯೋ ಕೋಚಿಂಗ್ ಕ್ಲಾಸ್, ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ಗಳನ್ನು ದಿನಾಲು ಆಂಡ್ರಾಯ್ಡ್ TV ಒಳಗೆ ನೀವು ಯೂಟ್ಯೂಬ್ ಓಪನ್ ಮಾಡಿ ದಿನಾಲು ಹೋಮ್ವರ್ಕ್ ಮಾಡ್ಬೋದು. ನೀವು ಎಷ್ಟು ಅಭ್ಯಾಸಗಳನ್ನು ನೋಡ್ತೀರಿ ಅಷ್ಟು ನೆನಪಿರ್ತವೆ. ಆಮೇಲೆ ನೀವು ಈ ಬುಕ್ಗಳನ್ನು ಮಾಡಿ ನೀವು ಒಂದು ನೋಟ್ಬುಕ್ಕರಾಗಿ ಮಾಡಿ ಪ್ರಶ್ನೆ ಒಂದು ಕಡೆ ಆನ್ಸರ್ ಒಂದು ಕಡೆ ಮಾಡ್ಕೊಂಡು ಬಿಟ್ರಿ ಅಂತಂದ್ರೆ ಅದು ಮುಂದಿನ ಸಲ ಏನಾಗಿಬಿಡ್ತದೆ, ಈ ಅಭ್ಯಾಸ ಎಲ್ಲಿ ಸಿಗ್ತದಪ್ಪ ಅಂದ್ರೆ ಮಾಸ್ಟರ್ ಗೈಡ್ಕ್ಕಿಂತಲೂ ಇನ್ನೊಂದವರು ಒಂದು 40-35 ವರ್ಷದ್ದು ನವೋದಯದ್ದು ಬುಕ್ಲೆಟ್ ತಯಾರು ಮಾಡ್ಯಾರ. ಅದನ್ನು ಸರ್ ನೀವು ತೊಗೊಂಡು ಕೂತ್ರಿ ಅಂತಂದ್ರೆ ಸೇಮ್ ಆ ಅಭ್ಯಾಸ ಈ ಅಭ್ಯಾಸ ಸೇಮ್ ಇರ್ತದೆ. ಆ ಬುಕ್ಕ ತೊಗೊಂಡು ನೀವು ಅಭ್ಯಾಸ ರಿವಿಷನ್ ಮಾಡಿರಿ, ಭಾಳ ಹೆಲ್ಪ್ ಆಗ್ತದೆ. ಆಮೇಲೆ ಈ ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೆನ್ಪಿಟ್ಕೋಬೇಕಂದ್ರೆ ಏನು ಮಾಡ್ಕೊ, ಪದೇ ನೋಡ್ಬೇಕು. ಈ ಗಣಿತಗಳನ್ನು ಚೆನ್ನಾಗಿ ಫೇರ್ದ ಬರ್ಕೋರಿ. ಆಮೇಲೆ ಮುಂದಿನ ಗಣಿತ 1991 ಇಸ್ವಿ ಪೇಪರ್ ಚಾಲು ಆಗ್ತದೆ. ಇನ್ನೊಂದು ಗಣಿತ ಅಂತಂದ್ರೆ ಅವುಗಳನ್ನು ಬಡ ರಿವಿಷನ್ ಮಾಡಿಕೊಂಡು ಫೇರ್ದ ಬರ್ಕೊಟ್ರಿ.